ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಣ ಸಿಗಡಿ ಗಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಎಲ್ಲ ಸಾಮಗ್ರಿಗಳನ್ನು ಸೇರಿ ರುಬ್ತಾ ಇದ್ದೀನಿ. ನಂತರ ಸ್ವಲ್ಪನೇ ಒಂದು ಚಿಕ್ಕ ಪಾಕೆಟಲ್ಲಿ ಸಿಗುವಂತಹ ಸಿಗಡಿ ಇದು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾನು ಒಂದು ಪಾತ್ರೆ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಹಾಕಬೇಕಂತ ಏನಿಲ್ಲ, ಹಾಗೆ ಫ್ರೈ ಮಾಡ್ಬೋದು. ಇದು ಫ್ರೈ ಮಾಡುವಾಗ ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸಿಗಡಿದು. ಇದು ಸಿಗಡಿ ಪ್ರಿಯರಿಗೆ ಮಾತ್ರ ಗೊತ್ತಿರುತ್ತೆ ಇದರ ರುಚಿ ಹೇಗಿರುತ್ತೆ ಅಂತ. ನಂತರ ಅದನ್ನು ಸೈಡ್ ತೆಗೆದಿಟ್ಟು ಅದೇ ಪಾತ್ರೆಯನ್ನು ತೊಳೆದ್ಬಿಟ್ಟು ನಾನು ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸಿ ಕರಿಬೇವು ಸ್ವಲ್ಪ ಹಾಕಿ ಒಂದು ಚಿಕ್ಕ ಗಾತ್ರದ ಆನಿಯನ್ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಂದು ಬಣ್ಣ ಬರುವಷ್ಟು ನಾವು ಫ್ರೈ ಮಾಡಬೇಕಾಗುತ್ತೆ ಆನಿಯನ್ನ. ಇಷ್ಟ ಆದರೆ ಸಾಕು. ಇಷ್ಟ ಆದ ನಂತರ ನಾವು ಏನು ಮಾಡಬೇಕು, ರುಬ್ಕೊಂಡು ಇಟ್ಟಂತಹ ಈ ಒಂದು ಮಸಾಲೆಯನ್ನು ಅದಕ್ಕೆ ಸೇರಿಸಬೇಕು. ನೀರಿನ ಪ್ರಮಾಣ ಎಷ್ಟು ಬೇಕಂತ ನೋಡಿ ನೀರನ್ನು ಸೇರಿಸ್ಬೋದು ನೀವು. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಈ ಗಸಿ. ನಂತರ ಒಂದೇ ಒಂದು ಟೊಮೆಟೊನ ಹಚ್ಚಿಬಿಟ್ಟು ನಾನು ಸೇರಿಸ್ತಾ ಇದ್ದೀನಿ. ನಂತರ ಸಿಗಡಿಯನ್ನು ನಾನು ತೊಳೆದಿಟ್ಟಂತಹ ಸಿಗಡಿಯನ್ನು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಈ ಗಸಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬಾ ರುಚಿಯಾಗಿರುತ್ತೆ. ಸುಲಭವಾಗಿಯೇ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಳಿಗಂತೂ ತುಂಬ ಮಾಡಿಸಿದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದರೆ ಸಿಗಡಿಯಲ್ಲೂ ಏನಿರುತ್ತೆ ಸ್ವಲ್ಪ